ಹಲೋ ಸ್ನೇಹಿತರೆ, ನಮಸ್ತೆ. 1937ರಲ್ಲಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜನಿಸಿದ ಲೀಲಾವತಿಯವರು ಖ್ಯಾತ ಕಲಾವಿದರು, ನಿರೂಪಕರು ಹಾಗೆ ಸಮಾಜ ಸೇವಕರು ಕೂಡ ಹೌದು. ಇವರು ಕನ್ನಡ, ತೆಲುಗು, ತಮಿಳ್, ತುಳು ಹಾಗೂ ಮಲಯಾಳಿ ಭಾಷೆಗಳಲ್ಲಿ ಒಟ್ಟು 600ಕ್ಕೂ ಹೆಚ್ಚು ಅಧಿಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 5 ದಶಕಗಳ ಕಾಲ ಕಲಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಖ್ಯಾತಿ ಲೀಲಾವತಿ ಅಮ್ಮನವರದ್ದು. ತಮ್ಮ ಕಾಲದಲ್ಲಿಯೇ ಬಹುಬೇಡಿಕೆ ಕಲಾವಿದರಾಗಿದ್ದ ಲೀಲಾವತಿಯವರು ಕನ್ನಡವೊಂದರಲ್ಲಿಯೇ ಸುಮಾರು 600ಕ್ಕೂ ಹೆಚ್ಚು ಅಧಿಕ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಜನಪ್ರಿಯರಾಗಿದ್ದಾರೆ. ತಮ್ಮ ಕಲಾ ಸೇವೆಗಾಗಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳು ಸಹ ಇವರಿಗೆ ದೊರಕಿವೆ. ನೆಲಮಂಗಲದ ಸುತ್ತಮುತ್ತ ವಾಸಿಸುವ ಜನರ ಆರೋಗ್ಯ ಸೇವೆಗಾಗಿ ಸೋಲದೇವನಹಳ್ಳಿಯಲ್ಲಿ ಆಸ್ಪತ್ರೆಯೊಂದನ್ನು ಕೂಡ ಲೀಲಾವತಿಯವರು ಕಟ್ಟಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಧರ್ಮನಾಯಕನ ತಾಂಡ್ಯದಲ್ಲಿ ಲೀಲಾವತಿಯವರು ಕಟ್ಟಿಸಿರುವ ಪಶು ಆಸ್ಪತ್ರೆಯು ಕೂಡ ಇದೇ ನವೆಂಬರ್ 25ರಂದು ಉದ್ಘಾಟನೆಗೊಂಡಿತು ಸ್ನೇಹಿತರೆ. ಹೀಗೆ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಜನಪ್ರಿಯರಾಗಿರುವ ಸಮಾಜಮುಖಿ ಕೆಲಸಗಳಿಗೆ ಹೆಸರುವಾಸಿಯಾಗಿರುವ ನಮ್ಮ ಲೀಲಾವತಿ ಅಮ್ಮನವರ ಸಾಧನೆ ಹಾಗೂ ಬದುಕು ನಮ್ಮೆಲ್ಲರಿಗೂ ಪ್ರೇರಣೆ. ಹಾಗಾಗಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಹಾರೈಸೋಣ. ಧನ್ಯವಾದಗಳು.